ಕಲೆಗೆ ಬೆಲೆ ಇಲ್ಲ ಕಾಂತ. ಗೈಸ್ ಹಾವ ನೋಡ್ರಿ ಇಲ್ಲಿ ಹಾವು. ಸೊ ಗೈಸ್ ಈಗ ರೂಮ್ ಚೆಕ್ಔಟ್ ಮಾಡಿ ನಮ್ಮ ರೈಡ್ ಆಗುಂಬೆ ಸ್ಟಾಪ್ ಇರುತ್ತೆ. ಆಗುಂಬೆ ಹೋಗಿ ಸ್ಟೇ ಮಾಡಿ ಏನು ಕುಪ್ಪಳ್ಳಿ ಸ್ಟೇ ಮಾಡೋದ. ಓಕೆ ಲೆಟ್ಸ್ ಗೋ. ಬಾಬಾಯ್ ಕೌತಿ ಬಾಬಾಯ್ ಸಾಗರ. ಲೆಟ್ಸ್ ಗೋ ಬಡಿ. ಏನು ಬಿಟ್ಟಿದೆ ನೋಡು. ಆಲ್ ಕ್ಲಿಯರ್. ಕಮ್ ಕೇಳ ರೂಮಲ್ಲಿ ಇಟ್ಟಿದ್ದೀನಿ. ಹಾಂ ಬರ್ತೀನಿ ಅಂಕಲ್. ಥ್ಯಾಂಕ್ ಯು ಸೋ ಮಚ್. ಕಲೆಗೆ ಬೆಲೆ ಇಲ್ಲ ಕಾಂತ. ಡನ್. ಗಾಡಿ ಚಾಯ್ತಾ? ನಿಮ್ಮ ಕಡೆನೇ ಐತೆ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದ ಏನ್ ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಎಲ್ಲಿದ್ದಾರ? ಹೊಡ್ತಿದ್ದೀವಿ ನಾವು ಅವಾಗ ಮೀಟಾಗಿ ಹೋಗ್ಬೇಕು ಅಂತ ಬಂದಿದ್ದು. ಮತ್ತೆ ಸಿಗೋ ಬೆಳಗಾಂ ಸೈಡ್ ಬಂದರೆ ಕಾಲ್ ಮಾಡಿಬ್ರು. ಅಲ್ಲಿದ್ದಾರಲ್ಲ? ಓಕೆ ನೀವು ಹೋಗ್ತೀವಿ ಮೇಡಮ್. ಓಯ್ ಊಟ ಆಯಿತು, ಊಟ ಮಾಡಿದ್ದೀನಿ ಅಂಕಲ್. ಹೋಗಿ ಬರ್ತೀವಿ. ಊಟ ಆಯಿತು ಮಾಡಿದ್ದು. ಹಿಂಗೆ ಹೋಗ್ತಿರ್ಲಿಲ್ಲ ಅದೇ. ಸೊ ಗೈಸ್ ಫೈನಲಿ ಗೃಹ ಪ್ರವೇಶ ಮುಗಿಸ್ಕೊಂಡೆ ವಾಪಸ್ ನೆಕ್ಸ್ಟ್ ಕುಪ್ಪಳ್ಳಿಗೆ ಪ್ಲಾನ್ ಐತೆ. ಸೊ ಲೆಟ್ಸ್ ಗೋ ಟು ಕುಪ್ಪಳ್ಳಿ. ಐ ಥಿಂಕ್ ಕುಪ್ಪಳ್ಳಿ ಒಂದು 85 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ. ಕುಪ್ಪಳ್ಳಿಲಿ ಸ್ಟೇ ಆಗುತ್ತೆ. ಇವಾಗ ಕರೆಕ್ಟ್ 3:30 ಆಗಿದೆ. 6:30 7 o'clock ನಾವು ಕುಪ್ಪಳ್ಳಿ ಒಳಗಿರ್ತೀವಿ. ಕುಪ್ಪಳ್ಳಿ ಸ್ಟೇ ಮಾಡಿ ಬೆಳಗ್ಗೆ ಕುಪ್ಪಳ್ಳಿ ನೋಡ್ಕೊಂಡು ಅಲ್ಲಿಂದ ಬಿಡ್ತೀವಿ. ಸೊ ಇಷ್ಟು ನಮ್ಮ ಇವತ್ತಿನ ರೈಡ್ ಪ್ಲಾನ್. ಇದು ಗೃಹ ಪ್ರವೇಶದ್ದು ಸ್ವಲ್ಪ ಎಲ್ಲ ಮುಗಿಯೋದು ಲೇಟ್ ಆಯ್ತು. ಇವಾಗ ನಾವು ಬೆಂಗಳೂರು 1 hour ರೋಡಲ್ಲಿ ಇದೀವಿ. ಸೊ ಇದು ಸ್ಟೇಟ್ ಹೈವೇ. ಸೊ ಇದ್ರಲ್ಲಿ ಒಂಚೂರು ಏರೋದು ಚೆಕ್ ಮಾಡಿಸ್ಕೊಂಡು ರೈಡ್ ಕಂಟಿನ್ಯೂ ಮಾಡಬೇಕು. ರೋಡ್ ಈಗ ಸ್ಟಾರ್ಟ್ ಐತೆ. ಶಾರ್ಟ್ ಕಟ್ ರೂಟ್ಸ್ ಯಾವಾಗೂ ಒಂಚೂರು ಖರಾಬ್ ಆಗಿರ್ತಾವ. ನಾವು ಬರೋಕ್ಕಿಂತ ಮುಂಚೆ 4 ದಿನ ಮೊದಲು ಫುಲ್ ಮಳೆ ಇತ್ತಂತ. ಇವಾಗ ನಾವು ಬಂದಿದೀವಲ್ಲ ಒಂಚೂರು ಮಳೆನೇ ಇಲ್ಲ. ಯಾಕೆ ಗೈಸ್ ಈಗ ನಾವು ಕುಪ್ಪಳ್ಳಿ ಹೋಗ್ಬೇಕಂದ್ರೆ ನಡುವೆ ಒಂದು ರೂಟ್ ಬರುತ್ತೆ. ಅಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಆಗತ್ತಂತ ಕುಕ್ಕೆ. ಸೊ ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ನೆಕ್ಸ್ಟ್ ಕುಪ್ಪಳ್ಳಿ. ಏನೇ ಹೇಳ್ರಿ ಈ ಸೈಡ್ ರೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡ್ಬಿಟ್ಟಿದ್ದಾರೆ. ಪೂರ್ತಿ ಖರಾಬ್ ಇದೆ ರೋಡ್ಸ್, ಆದ್ರೂ ಅಷ್ಟು ಏನ್ ಖರಾಬ್ ಇಲ್ಲ. ಓಕೆ ಲೈಟ್ ಆಗಿ ಮಳೆ ಬರ್ತಿತ್ತಂದ್ರೆ ಅದ್ರದ್ದು ಫೀಲ್ ಬೇರೆ ಇರ್ತಿತ್ತು. ನಮ್ ಬ್ಯಾಡ್ ಲೆಕ್ಕ ಮಳೆ ಇಲ್ಲ. ನೋಡು ರೈಡ್ ಕಂಪ್ಲೀಟ್ ಆಗೋತನ ಯಾವಾಗ ಮಳೆ ಬರುತ್ತಂತ. ಲೆಟ್ಸ್ ಸಿ. ಸೊ ಗೈಸ್ ಇದು ಫಾರೆಸ್ಟ್ ಏರಿಯಾ ಬರುತ್ತಲ್ಲ, ಸೊ ಸ್ವಲ್ಪ ಸ್ಲೋ ಆಗಿನ ಹೋಗ್ಬೇಕಾಗತ್ತ. ಕಾಡು ಪ್ರಾಣಿಗಳು ಬರ್ತಿರ್ತಾವ. ಹುಲಿ ಗಿಲಿ ಎಲ್ಲ ಬರೋದು ಡೌಟ್. ಇಲ್ಲಿ ಇರೋದು ಡೌಟ್ ಅದ, ಆದ್ರೆ ಮಿಕ್ಕಿರೋದು ಸ್ವಲ್ಪ ಇರ್ತಾವ. ರೋಡ್ ಸರಿ ಇಲ್ಲ, ಎಲ್ಲಿವರೆಗೂ ಹಿಂಗೈತಿ ಗೊತ್ತಿಲ್ಲ. ಪಂಚರ್ ಆಗದೆ ಇದ್ರೆ ಅಷ್ಟು ಸಾಕು. ರಿಯರ್ ಟೈರ್ ಒಂಚೂರು ಏರ್ ಕಮ್ಮಿ ಐತೆ. ಧೂಳು ಫುಲ್ ಧೂಳು. ತೀರ್ಥಹಳ್ಳಿ 51 ಕಿಲೋಮೀಟರ್. ಕುಕ್ಕೆ ನಡುವೆ ಎಲ್ಲೋ ಸಿಗತ್ತಂತ. ಸೊ ಕುಕ್ಕಕ್ಕೆ ಹೋಗಿ ಅಲ್ಲಿಂದ ವಾಪಸ್ ತೀರ್ಥಹಳ್ಳಿ ಹೋಗ್ತೀವಿ ನಾವು. ಫ್ಯೂಲ್ ಅಪ್ ಮಾಡಿಸಿ ಇಲ್ಲಿ ಹವಾ ಚೆಕ್ ಮಾಡೋದೈತೆ. ಏರ್ ಚೆಕ್ ಮಾಡಿ ಅಲ್ಲಿ ಸ್ಟಾರ್ಟ್ ಐತ್ಲಾ. ಸ್ಟಾರ್ಟ್ ಆಯ್ತಾ ಏರ್? ಇನ್ನೊಂದು 200 ಹಾಕಿದ್ರೆ ತುಂಬ್ತಿತ್ತು. ಸ್ವಲ್ಪ ಕಡಿಮೆ ಆಗಿರ್ತೈತು. ಇರ್ಲಿ ಚೆಕ್ ಹೆಂಗ್ ಮಾಡಿದೆ? ಸಾಕಲ್ಲ. ಆಲ್ ಸೆಟ್. ಕುಕ್ಕೆ ಹತ್ ರೇಟಾ? ರೋಡೆಲ್ಲ ಫುಲ್ ಕನ್ಫ್ಯೂಸ್ ಆಗಿಬಿಡತ್ತಾವ ಗೈಸ್. ಪ್ಲೇಸ್ ನೋಡ್ರಿ ಇದು. ಓಹೋ ಅಲ್ಟಿಮೇಟ್. ಕಾಡು ಪ್ರಾಣಿಗಳು ಅದಾವನಪ್ಪ ಇಲ್ಲಿ. ಯಾವ ಗಿಡ ಎಲ್ಲಿ? ಮತ್ತೆ ಫಾಗ್ ತರ ಕಾಣಿಸತೈತಲ್ಲ ಎಲ್ಲ ಗೈಸ್. ಲೊಕೇಶನ್ ನೋಡ್ರಿ ಇದು. ಅಲ್ಟಿ ಅಂದ್ರೆ ಅಲ್ಟಿ. ಈ ಸೈಡು ಗಿಡ, ಈ ಸೈಡು ಗಿಡಗಳು ಫುಲ್ ಕವರ್ ಆಗೈತಿ ಮ್ಯಾಲೆಲ್ಲ ಗೈಸ್. ಹಾವ ನೋಡ್ರಿ ಇಲ್ಲಿ. ಹಾವು ನೋಡ್ರಿ ಇದು ಕಾಣಿಸತೈತಿ ಇಲ್ಲಿ ನಿಮ್ಗೆ. ಜಂಪ್ ಮಾಡ್ತೈತದ. ಏನೋ ನುಂಗು ಬಿಟ್ಟಿರ್ತದ, ಏನು ಅಂತ ಗೊತ್ತಾಗತ್ತಿಲ್ಲ. ಕಾಣಿಸೇ ಇಲ್ಲ, ಗೊತ್ತಾಗಿಲ್ಲ. ಏನೋ ಪ್ಲಾಸ್ಟಿಕ್ ಬೀಳೋ ತರ ಇತ್ತದ ನೋಡ್ರಿ. ಹುಷಾರಾಗಿ ತಿರ್ಗಾಡ್ಬೇಕು. ವಿಷ ಆಯ್ತು ಇಲ್ಲ ಅಂತ ಗೊತ್ತಿಲ್ಲ, ಆದ್ರೂ ನೋಡ್ರಿ ಇದು ಹಂಗೈತೆ. ನಾನ್ ವೆನಮಸ್ ಸ್ನೇಕ್ ಇರ್ಬೋದು ಇದು. ಯಾರಾದ್ರೂ ಗೊತ್ತಿದ್ದವ್ರು ಕಮೆಂಟ್ ಮಾಡ್ರಿ. ಸೊ ಲೆಟ್ಸ್ ಗೋ. ಬೆನ್ ಹಚ್ಚು ನಡಿ. ಹತ್ತು ಕುಕ್ಕೆ ಸುಬ್ರಹ್ಮಣ್ಯ. ಬಾಯ್ ಎಂತ ನಾಗರಾಜ ನಿಂದು?
ಕಡೆ ಸ್ವಲ್ಪ ಮಳೆ ಆಗತ್ತೆ, ಏನೋ ನಮಗ ಮಳೆ ಸಿಗೋತರ ಅನ್ಸತೈತಿ. ಅದು ಕ್ಲೈಮೇಟ್ ಫುಲ್ ಕೋಲ್ಡ್ ಆಗೈತೆ, ಒಂಥರ ರೈಡ್ ಮಾಡಕ್ ಮಜಾ ಬರತೈತೆ. ಕುಪ್ಪಳ್ಳಿ ಇನ್ನೂ ಒಂದು 30 ಕಿಲೋಮೀಟರ್ಸ್ ಐತೆ. ಮೋಡ ಕವಿದ ವಾತಾವರಣ. ಇಲ್ಲಿಂದ ತೀರ್ಥಹಳ್ಳಿ 22, ಅಲ್ಲಿಂದ ಕವಿಮನೆ 12 ಕಿಲೋಮೀಟರ್. ಕುಕ್ಕೆಗೆ ಹೋಗೋ ಪ್ಲಾನ್ ಐತಿ. ಕುಕ್ಕೆ ಒಳಗೆ ಸ್ಟೇ ಆಗತ್ತಾ ಇಲ್ಲ ತೀರ್ಥಹಳ್ಳಿ ಒಳಗೆ ಸ್ಟೇ ಆಗತ್ತೆ ಅಂತ ಗೊತ್ತಿಲ್ಲ. ಎಲ್ಲಿ ರೂಮ್ಸ್ ಚಲೋ ಇರ್ತಾವ ಅಲ್ಲಿ ಸ್ಟೇ ಮಾಡೋಣ ಅಂತ. ಇವಾಗ ಮೊದಲು ಡೆಸ್ಟಿನೇಷನ್ ರೀಚ್ ಆಗೋದು. ಗುಡ್ಡೆ ಕೊಪ್ಪ ಹೊಳೆದುರ್ಗ ಫೇಮಸ್ ಬಾಳೈತೆ. ಅದೇನೋ ಐತಿ ಒಟ್ಟು ಗೈಸ್. ಆ ಕಡೆ ಯಾವ ಡೆಸ್ಟಿನೇಷನ್ ಎಲ್ಲಿ ಹೋಗ್ಬೇಕು ಗೊತ್ತಾಗತ್ತಿಲ್ಲ. ಈ ಕಡೆ ಕೊಲ್ಲೂರು ಹೋಗ್ಬೇಕು, ಈ ಕಡೆ ಯಾವ್ದದು ಕವಲೇದುರ್ಗ ಹೋಗ್ಬೇಕು, ಈ ಕಡೆ ತೀರ್ಥಹಳ್ಳಿ ಹೋಗ್ಬೇಕು ಗೊತ್ತಾಗತ್ತಿಲ್ಲ. ಫುಲ್ ಕನ್ಫ್ಯೂಷನ್. ತೀರ್ಥಹಳ್ಳಿ 2 ಕಿಲೋಮೀಟರ್, ಕುಪ್ಪಳ್ಳಿ 16, ಆಗುಂಬೆ 31, ಕುಪ್ಪಳ್ಳಿ ಸ್ಟೇ ಫೈನಲ್. ಸೊ ಗೈಸ್ ಈಗ ತೀರ್ಥಹಳ್ಳಿಯಿಂದ ಕವಿಮನೆ ಹೋಗತ್ತೇವೆ. ಈಗ ಒಂಟಿಮನೆ ಅಷ್ಟೇ ಗೈಸ್. ರೋಡ್ ಅಂತೂ ಅಲ್ಟಿ. ಕವಿಮನೆ ಹೋಗತ್ತೇವೆ ಈಗ. ರೋಡ್ ನೆಕ್ಸ್ಟ್ ಲೆವೆಲ್. ಅರೆ ವಾ. ಕವಿಮನೆ ಕುಪ್ಪಳ್ಳಿ 2 ಕಿಲೋಮೀಟರ್. ಶೃಂಗೇರಿ ಸ್ಟ್ರೇಟ್. ಅದು ವಿಡಿಯೋ ಮಾಡ್ಕೊಂಡ್ ಬರ್ತಿದ್ದಲ್ಲ ಎದ್ರ ಕವಿಮನೆ ದಾರಿ. ಇಲ್ಲ ಹೋಗೋಣ. ರಾಷ್ಟ್ರಕವಿ ಕುವೆಂಪು ಅವರ ಕುಪ್ಪಳ್ಳಿ. ಕುಪ್ಪಳ್ಳಿ 1 ಕಿಲೋಮೀಟರ್ ಅಷ್ಟೇ ಉಳಿದೈತೆ. ಫೋಟೋ ತಕೊಂಡ್ಲ. ಸೊ ಗೈಸ್ ಈಗ ಒಳಗಡೆದೆಲ್ಲ ಕ್ಲೋಸ್ ಆಗೈತೆ. ಬೆಳಗ್ಗೆ 9:30 ಓಪನ್ ಆಗುತ್ತೆ. 9:30 ಬಂದು ಇದೆಲ್ಲ ಶೂಟ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಈಗ ಕೊಪ್ಪಕ್ಕೆ ಹೋಗಿ ಸ್ಟೇ ಮಾಡ್ಬೇಕು. ಸೊ ಗೈಸ್ ಲೆಟ್ಸ್ ಗೋ ಟು ಕೊಪ್ಪ. ಏನು ಟರ್ನ್ ಇತ್ತು ಇಲ್ಲಿ, ಫುಲ್ ಟರ್ನ್ ಇತ್ತು. ಮುಂಜಾನೆ ಇಲ್ಲಿ ನೋಡ್ಕೊಂಡು ಹೋಗೋಣ ಬಂದ. ಅದೇನೋ ಕಲ್ಲಿತ್ತಲ್ಲ ಅದೆಲ್ಲ. ಈಗ ಎಲ್ಲಿ ಹೋಗ್ಬೇಕು? ಸೊ ಗೈಸ್ ಈಗ ರೂಮ್ಗೆ ಹೋಗಿ ಅಲ್ಲಿ ರೂಮ್ ಕಡೆನೇ ಸಿಗ್ತೇನೆ ನಮ್ಗೆ. ಫುಡ್ ಸಿಗತ್ತಿಲ್ಲ ನಮ್ಗೆ. ಕೇಳಿವ್ರ ಬ್ರೋ ಕೊಪ್ಪ 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 ಹೌದಾ? ಬಾಳ ಕಡೆ ಐತಿ ಬೈದ. ರೋಡ್ ಬಾಳ ಐತಿನ. ಪಾಪ ಎಲ್ಲಿಂದ ಬಂದಾರ ಎಂಬಲ್ ಅವ್ರ. ಇದು ಕೊಪ್ಪ ಎಲ್ಲೈತಿ ಒಂದು ಏನು ಕಾಣಿಸತಿಲ್ಲ. ಈಗ ರೂಮ್ ಇಲ್ಲೇ ಸ್ಟೇ ಮಾಡಕ್ ಇಲ್ಲೆಲ್ಲಾದ್ರೂ ನೋಡ್ಬೇಕು. 6 ಕಿಲೋಮೀಟರ್ ಅಂತ ಹೋಗಂಗಿಲ್ಲ. ಇಲ್ಲ ಅಂದ್ರೆ ಹೋಗ್ತೀವಿ ಕೊಪ್ಪ ಸ್ಟ್ರೇಟ್. ಈ ಕಡೆ ಈ ಕಡೆ ಬೈಟ. ಒಮ್ಮೆ ಹೊಳ ಇದ್ದೆ ನಾನು. ಒಂಟಿ ಮನೆ ಅಷ್ಟೇ ಆಗ್ತೈತೆ ಗುರು. ಮುಂಜಾನೆ ಮಾತ್ರ ಫಾಗ್ ಇರ್ತೈತಿ. ಜಲ್ದಿ ಹೇಳ್ಬೇಕು ನೋಡಪ್ಪ. ನಾಳೆ ಜಳಕ ಮಾಡ್ಲಿಕ್ಕೆ ಅಷ್ಟೊತ್ತು ಜಲ್ದಿ ಹೇಳೋನು. ಸೊ ಗೈಸ್ ಈಗ ಕೊಪ್ಪ ಹೋಗತ್ತೇವ. ಕೊಪ್ಪ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಇವಾಗ ಕೊಪ್ಪದಾಗದೇವ ಸ್ಟೇ ಮಾಡಕ ಪ್ಲೇಸ್ ಹುಡ್ಕಾಡತ್ತೇವ. ಯಾವ್ದು ಕಾಣಿಸತ್ತಿಲ್ಲ. ಇವ್ರು ನಮ್ಮನ್ ಗಾಡಿನ ಮರ ಅರಿವು ನೋಡ್ರಿ ಅಂದ್ರ ಜಾಸ್ತಿ ಹೇಳ್ತಾರಪ್ಪ. ಎಲ್ಲ ಅರಿವು ಕಳೆದಿಟ್ಟು ಹೋಗ್ಬರು. ಇದ ಕೊಪ್ಪ ಇದೆ ಅಲ್ಲ. ಇದು ಸ್ಟೇ ಮಾಡಕ ಎಲ್ಲಿ ಏನಾದ್ರು ಐತಿಲ್ಲ? ಅದೊಂದೇನಾ? ಅದು ಕೆಳಗಿದೆ ಪೇಟೆ. ಎಷ್ಟು ದೂರ ಇದೆ? ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ಇದೆ. ರೈಟ್ ಒಂದೇ ರೋಡ್. ಓಕೆ ಗುರು ಎಲ್ಲಿಪ್ಪ? 500 ಮೀಟರ್ಸ್ ಅಷ್ಟಲ್ಲ. ಎಲ್ಲಿ ಗುರು ಎಲ್ಲೈತಿ? ಗೈಸ್ ರೂಮ್ ಹೆಂಗೈತೆ ಅಂತ ನೋಡೋಣ. ಹೇಳಿ ಭಾಳ ಮೇಲೆ ಪೂರ್ತಿ ಮೇಲೆ ಐತೆ.